ಗೊಂದಲದಲ್ಲಿದ್ದಾರೆ. ಬಣ ರಾಜಕೀಯದ ವಿಚಾರ ಬಗೆಹರಿಸಬೇಕು ಎಂದು ಹೈಕಮಾಂಡ್ ನಾಯಕರ ಗಮನಕ್ಕೆ ಸಂಸದರು ತಂದಿದ್ದಾರೆಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ರಾಜ್ಯದಲ್ಲಿ ವಕ್ಫ್ ವಿರುದ್ಧ ದೊಡ್ಡ ಹೋರಾಟ ನಡೀತಾ ಇದೆ. ಸದಸ್ಯತ್ವ ಅಭಿಯಾನಕ್ಕೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇಂತಹ ಟೈಮ್ನಲ್ಲಿ ಕೆಲ ಹೇಳಿಕೆಗಳಿಂದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಅದನ್ನ ಪಕ್ಷದ ವರಿಷ್ಠರು ಬಗೆಹರಿಸುತ್ತಾರೆ ಎಂದರು. ಸುಮಾರು 8 ದಿನ ಸಂಪೂರ್ಣವಾಗಿ ನಡೆಯದ ರೀತಿಯಲ್ಲಿ ಯುಪಿಎ ಒಂದು ಪಕ್ಷದ ಎಲ್ಲ ನಾಯಕರು, ವಿಶೇಷವಾಗಿ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಒಂದು ಪ್ರತಿಭಟನೆಯಿಂದ ಸಂಪೂರ್ಣ ಸಮಯ ಹಾಳಾಗಿದೆ. ಯಾವುದೇ ಒಂದು ಒಳ್ಳೆ ರೀತಿಯಂತ ಡಿಸ್ಕಷನ್ಸ್ ಆಗ್ಲಿ, ಬಿಲ್ಗಳಾಗ್ಲಿ, ಇದ್ರ ಬಗ್ಗೆ ಚರ್ಚೆಗಳು ಯಾವುದು ಕೂಡ ಆಗ್ತಾ ಇಲ್ಲ. ಹೋದ್ವಾರ ಸಂಪೂರ್ಣವಾಗಿ ಮತ್ತೆ ಇವತ್ತಿನ ಎರಡು ದಿನ ಕೂಡ ಪೂರ್ತಿಗಳ ಸಮಯನ ವೇಸ್ಟ್ ಆಗಿದೆ. ಇಷ್ಟು ಮಾತ್ರ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ರಚನೆಯಾಗಿ ಸುಮಾರು 75 ವರ್ಷಗಳಾಯ್ತು. ಏನೇ ಇದ್ರೂ ಕೂಡ ಪಾರ್ಲಿಮೆಂಟ್ ಕೂತು ಹೊಸ ಕಾನೂನನ್ನ ತರುವಂತ ಒಂದು ಅಧಿಕಾರವನ್ನ ನಮ್ಮ ಸಂಸತ್ ಸದಸ್ಯರಿಗೆ ಜನ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮುಖಾಂತರ ಹೊರಗಡೆ ಮಾಡಿ ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಸಮಯವನ್ನ ಹಾಳು ಮಾಡಿದೆ. ದೇಶದ ಒಂದು ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮೊನ್ನೆ ನಮ್ಮ ಸ್ಪೀಕರ್ ಕೂಡ ವಿನಂತಿಯನ್ನ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಶುರು ಆಗ್ಬೋದು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಆ ವಿಚಾರದಲ್ಲಿ ನಮ್ಮ ಇನ್ಚಾರ್ಜ್ ರಾಧಾ ಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಕರೆದಿದ್ರು, ಎಲ್ಲ ಲೋಕಸಭಾ ಸದಸ್ಯರು ಕರೆದು ಒಂದು 2-3 ವಿಚಾರಗಳನ್ನ, ಒಂದು ಪಾರ್ಲಿಮೆಂಟ್ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಪ್ರೆಸೆಂಟೇಷನ್ ಮಾಡುವಂತ ವಿಚಾರದಲ್ಲಿ ಚರ್ಚೆ ಇರ್ಬೋದು. ಎರಡನೇ ಸಂಘಟನಾ ವಿಚಾರ. ಮೂರನೇದು, ಈ ಸಂದರ್ಭದಲ್ಲಿ ನಮ್ಮ ಕಟ್ಟಕಡೆಯ ಕಾರ್ಯಕರ್ತರು ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಲ್ಯಾಕ್ಸ್ ಟುಗೆದರ್ ಮೆಂಬರ್ಶಿಪ್ ಕಾರ್ಯಕರ್ತರ ಮೆಂಬರ್ಶಿಪ್ ಅನ್ನ ಮಾಡುವಂತ ಕೆಲಸ ಇರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು. ಈ ರೀತಿ ನಮ್ಮ ಕಾರ್ಯಕರ್ತ ಒಟ್ಟಾರೆ ಅವರು ದೇವ್ರ ಮೆಚ್ಚೋ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿಯಂತ ಗೊಂದಲದ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ನೋವಾಗುತ್ತೆ, ಮತ್ತೆ ನಮ್ಮ ನಂಬ್ಕೊಂಡಂತ ಅನೇಕ ಹಿರಿಯ ಕಾರ್ಯಕರ್ತರು ಕೂಡ ಕಣ್ಣೀರಾಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಾವೆಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ವಿನಂತಿಯನ್ನ ಮಾಡ್ಕೊಂಡಿದೀವಿ. ಆ ದಿಕ್ಕಲ್ಲಿ ನನ್ಗೆ ಇನ್ನೊಂದು ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ವಾತಾವರಣ ತಿಳಿ ಆಗ್ತಾ ಇದೆ, ಒಳ್ಳೇದಾಗತ್ತೆ ಅಂತ ನಾನು ತಮಗೆ ಗೊತ್ತಿರ್ಬೋದು ಸರ್. ಈಗಾಗಲೇ ನಮ್ಮ JPCಯ ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರಿಗೆ ಮತ್ತೊಮ್ಮೆ ಅವರಿಗೆ ಇನ್ನೂ ಮುಂದಿನ ನಾಳೆ ಬರುವಂತ ಬಜೆಟ್ ಅವ್ರಿಗೂ ಕೂಡ ಇನ್ನೂ ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡೋಕ್ಕೋಸ್ಕರ ಇನ್ನೂ ಮತ್ತೆ ಅವಕಾಶವನ್ನ ನಮ್ಮ ಪಾರ್ಲಿಮೆಂಟ್ ಮೊನ್ನೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಆಗುತ್ತೆ. ನೆಕ್ಸ್ಟ್ ಬಜೆಟ್ ಅವರು ಕೂಡ ಅದು ಇನ್ನೊಂದು 2-3 ಮಂತ್ಸ್ ಮುಂದುವರಿದ್ರಿಂದ ಇನ್ನೂ ಸುದೀರ್ಘವಾದ ಚರ್ಚೆಗಳು. ಅದೇ ರೀತಿ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಆ ರಿಪೋರ್ಟ್ ನ ತೆಗೆದುಕೊಂಡು JPC ಮುಟ್ಟಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ.